ರಾಜ್ಯ ಬಿಜೆಪಿಯಲ್ಲಿ ನಿಲ್ತಾ ಇಲ್ಲ ಬಣ ಬಡಿದಾಟ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಆಯ್ತು. ಈಗ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನೋ ವಿಚಾರಕ್ಕೆ ದೊಡ್ಡ ಟಾಕ್ ವಾರ್ ಶುರುವಾಗಿದೆ. ಲಿಂಗಾಯತ ಮುಖಂಡರ ಒಟ್ಟಿಗೆ ದೆಹಲಿ ದಂಡಯಾತ್ರೆಯನ್ನ ಮಾಡೋದಕ್ಕೆ ಯತ್ನಾಳ್ ಮತ್ತೊಮ್ಮೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ತಣ್ಣಗಾಗ್ತಾ ಇಲ್ಲ. ಮತ್ತೆ ದೆಹಲಿ ದಂಡಯಾತ್ರೆಗೆ ರೆಬಲ್ಸ್ ಸಜ್ಜಾಗಿದ್ದಾರೆ. ಲಿಂಗಾಯತ ಮುಖಂಡರ ಜೊತೆಗೆ ಸಭೆ ಮಾಡಿದ್ರು ಹಿಂದೆ. ಒಂದು 100 ಜನ ಲಿಂಗಾಯತ ಮುಖಂಡರ ನಿಯೋಗವನ್ನು ಕರ್ಕೊಂಡು ದೆಹಲಿ ದಂಡಯಾತ್ರೆಯನ್ನ ಮಾಡುವಂತಹ ಪ್ಲಾನ್ ನಲ್ಲಿದ್ದಾರೆ ಯತ್ನಾಳ್. ಬಿವೈವಿ ಯತ್ನಾಳ್ ನಡುವೆ ನಾನಾನಿನ ಸಂಘರ್ಷ ಇದೀಗ ಶುರುವಾಗ್ತಾ ಇದೆ. 100 ಜನರ ನಿಯೋಗವನ್ನ ಈಗ ದೆಹಲಿಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ಯತ್ನಾಳ್. ಅಂದ್ರೆ ಲಿಂಗಾಯತರ ಬಲ ವಿಜಯೇಂದ್ರ ಅವ್ರಿಗೆ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ. ಸೊ ಹಾಗಾಗಿ 100 ಮಂದಿಯ ದೆಹಲಿ ಪರೇಡ್ ಅನ್ನ ಮಾಡ್ತಾರಂತೆ ಯತ್ನಾಳ್. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದು, ಲಿಂಗಾಯತ ನಾಯಕರು ಎಷ್ಟು ಮಟ್ಟಿಗೆ ಬೆನ್ನಿಗಿದ್ದಾರೆ ವಿಜಯೇಂದ್ರ ಅವ್ರಿಗೆ ಅನ್ನೋದು. ಸೊ ಇದೆಲ್ಲ ಮನವರಿಕೆ ಮಾಡಿಕೊಡ್ಬೇಕು ಅಂದ್ರೆ ಅವ್ರನ್ನ ದೆಹಲಿಗೆ ಕರೆದುಕೊಂಡು ಹೋಗಬೇಕು ಅಂತ. ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಅವ್ರು ಕೆಳಗಿಳಿಯೋವರೆಗೂ ಯತ್ನಾಳ್ ಮೋಸ್ಟ್ಲಿ ನಿದ್ದೆ ಊಟ ಏನು ಸರಿಯಾಗಿ ಮಾಡಲ್ಲ ಅನ್ಸುತ್ತೆ. ಮತ್ತೊಮ್ಮೆ ವಾರ್ ಶುರು ಮಾಡಿದ್ದಾರೆ. ದೆಹಲಿ ದಂಡಯಾತ್ರೆಗೆ ಮುಂದಾಗಿದ್ದಾರೆ. ಸೊ ನೋಡೋಣ ದೆಹಲಿಗೆ ಹೋದ ನಂತರ ಏನಾದರೂ ಮತ್ತೆ ಬದಲಾವಣೆಗಳಾಗುತ್ತಾ, ಏನು ಹೇಳುತ್ತೆ ಹೈಕಮಾಂಡ್ ಅಂತ. ಹೈಕಮಾಂಡ್ ಯಾವಾಗಲೂ ವಿಜಯೇಂದ್ರ ಬೆನ್ನಿಗೆ ನಿಂತಿದೆ ಅಂತಲೇ ಹೇಳ್ತಾರೆ ಯತ್ನಾಳ್ ಅವರೇ ಸ್ವತಃ. ಇದೀಗ ಒಮ್ಮೊಮ್ಮೆ ಸೈಲೆಂಟ್ ಆಗ್ತಾರೆ, ಮತ್ತೊಮ್ಮೆ ರೆಬಲ್ ಆಗ್ತಾರೆ. ಮೊನ್ನೆ ಅಷ್ಟೇ ಲಿಂಗಾಯತ ನಾಯಕರೊಟ್ಟಿಗೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ರೆಬಲ್ಸ್ ನಾಯಕ ಯತ್ನಾಳ್. ಇದೀಗ 100 ಜನರ ನಿಯೋಗದ ಒಟ್ಟಿಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸೋದಿಕ್ಕೆ ಮುಂದಾಗಿದ್ದಾರೆ.